ಗಬ್ಬೆದ್ದು ನಾರ್ತಾ ಇದೆ ತುಮಕೂರಿನ ಕೃಷಿ ಮಾರುಕಟ್ಟೆ. ಎಲ್ಲಂದ್ರಲ್ಲಿ ಕೊಳೆತು ಗಬ್ಬೆದ್ದಿದೆ ಕಸದ ರಾಶಿ ರಾಶಿ. ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಜನಾಕ್ರೋಶ. ಎಸ್ ವೀಕ್ಷಕರೇ, ಅದು ಹೇಳಿ ಕೇಳಿ ತುಮಕೂರು ಕೃಷಿ ಮಾರುಕಟ್ಟೆ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಹಣ್ಣು ತರಕಾರಿ ಕೊಂಡುಕೊಳ್ಳಲು ಬರ್ತಾರೆ. ನಿತ್ಯವೂ ಇಲ್ಲಿ ಲಕ್ಷಾಂತರ ರೂಪಾಯಿ ವ್ಯವಹಾರ ಕೂಡ ನಡೆಯುತ್ತೆ. ಇಂತಹ ಮಾರುಕಟ್ಟೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ಪಾಲಿಕೆ ಅಧಿಕಾರಿಗಳ ಜವಾಬ್ದಾರಿ. ಅದು ಮಾರುಕಟ್ಟೆ, ಅಲ್ಲಿ ಕಸ ಬಿದ್ದೇ ಬೀಳುತ್ತೆ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ಅದ್ಯಾಕೋ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರ್ತಿದ್ದಾರೆ. ಮಾರುಕಟ್ಟೆಯ ಅವ್ಯವಸ್ಥೆಯ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸ್ತಾ ಇದೆ. ಆದ್ರೂ ಅದ್ಯಾಕೋ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ಮಾರುಕಟ್ಟೆಯಲ್ಲಿ ಕೊಳೆತ ಕಸದ ರಾಶಿ ಬಿದ್ದಿದ್ದು ಗಬ್ಬೆದ್ದು ನಾರ್ತಾ ಇದೆ. ಮಾರುಕಟ್ಟೆ ಸುತ್ತಮುತ್ತ ಪ್ರದೇಶದಲ್ಲೆಲ್ಲ ವಾಸನೆಯು ಹರಡಿಕೊಂಡು ಸಾರ್ವಜನಿಕರು ಹೈರಾಣಾಗ್ತಿದ್ದಾರೆ. ಹೌದು, ತುಮಕೂರಿನ ಅಂತರಸ್ನಹಳ್ಳಿಯಲ್ಲಿರುವ ಮಾರುಕಟ್ಟೆಯಲ್ಲಿ ಅಧಿಕಾರಿಗಳು ಅಂದೇ ಕಸವನ್ನ ಕ್ಲೀನ್ ಮಾಡಬೇಕಿತ್ತು. ಆದ್ರೆ ಕ್ಲೀನ್ ಮಾಡದೆ ಸುಮ್ಮನಾಗ್ಬಿಟ್ಟಿದ್ರು. ಅದಾದ ಬಳಿಕ 2-3 ದಿನಗಳು ಕಳೆದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಇತ್ತ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಇಡೀ ಮಾರುಕಟ್ಟೆ ಇಂದು ಕೊಳೆತು ನಾರ್ತಾ ಇದೆ. ಇತ್ತ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕ ಸ್ಥಳವನ್ನ ಬಳಸುತ್ತಿದ್ದಾರೆ. ಇತ್ತ ಮಾರುಕಟ್ಟೆಯಲ್ಲಿ ಪ್ರತಿದಿನ ತರಕಾರಿ, ಹೂಹಣ್ಣು ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳು ಹೇರಳವಾಗಿ ಉತ್ಪಾದನೆಯಾಗ್ತಾ ಇದೆ. ಈ ಮಾರುಕಟ್ಟೆಯಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿಗಳು ಬಿದ್ದಿದ್ದು ತರಕಾರಿ, ಹಣ್ಣುಗಳು ಕೊಳೆತು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರ್ವಜನಿಕರ ಓಡಾಟಕ್ಕೆ ಹಾಗೂ ವಾಹನಗಳು ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣ ಆಗಿದೆ ಎಂದು ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಒಟ್ನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಸರಿಯಾದ ನಿರ್ವಹಣೆಯೂ ಇಲ್ಲದೆ ಅಂತರಸ್ನಹಳ್ಳಿ ಮಾರುಕಟ್ಟೆ ತಿಪ್ಪೆ ಗುಂಡಿಯಂತಾಗಿದೆ. ಇದರಿಂದ ಇಲ್ಲಿಗೆ ಬರುವ ವ್ಯಾಪಾರಿಗಳು, ರೈತರು, ಖರೀದಿಗೆ ಬರುವ ಗ್ರಾಹಕರು ರೋಸ್ ಹೋಗಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈಗ ತುಮಕೂರಿನಲ್ಲಿರುವಂತಹ ಕೃಷಿ ಮಾರುಕಟ್ಟೆ ಮುಂಭಾಗ ಅಸ್ವಚ್ಛತೆಯಿಂದ ತಾಂಡವವಾಡ್ತಾ ಇರುವಂಥದ್ದು ನಾನು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಏನು ತುಮಕೂರಿನಲ್ಲಿರುವಂತಹ ಕೃಷಿ ಮಾರುಕಟ್ಟೆ ಏನು ದಿನೇ ದಿನೇ ಲಕ್ಷಾಂತರ ಜನ, ಸಾವಿರಾರು ಜನ ಇಲ್ಲಿಗೆ ಮಾರ್ಕೆಟಿಗೆ ಬರ್ತಾರೆ. ಸಾಕಷ್ಟು ವಹಿವಾಟು ಕೂಡ ಆಗುವಂಥದ್ದು. ಆದರೂ ಕೂಡ ತುಮಕೂರಿನಲ್ಲಿ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಕೃಷಿ ಮಾರುಕಟ್ಟೆ ಮುಂಭಾಗ ಎಲ್ಲೋ ಒಂದು ಕಡೆ ಅಸ್ವಚ್ಛತೆ ತಾಂಡವವಾಡ್ತಾ ಇರುವಂಥದ್ದು. ಕಳೆದ 3-4 ತಿಂಗಳಿಂದ ಇದೇ ಸಮಸ್ಯೆ ಗಬ್ಬೆದ್ದು ನಾರ್ತಾ ಇದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕಿಂಚಿತ್ತು ತಲೆ ಕೆಡಿಸ್ಕೊತಾ ಇಲ್ಲ. ಎಲ್ಲ ಒಂದು ಕಡೆ ಇಲ್ಲಿನ ವ್ಯಾಪಾರಸ್ಥರು ಇಲ್ಲಿಗೆ ರಾಶಿ ರಾಶಿ ಕಸವನ್ನು, ಏನು ತ್ಯಾಜ್ಯ, ಏನು ಹೂ ಇರ್ಬೋದು, ಹಣ್ಣಿರ್ಬೋದು, ಸಾಕಷ್ಟು ತ್ಯಾಜ್ಯ ಉಳಿಯುತ್ತೆ, ಅದನ್ನು ಇಲ್ಲೇ ತಂದು ಸುರಿತಾ ಇರುವಂಥದ್ದು. ಇಲ್ಲಿನ ವ್ಯಾಪಾರಸ್ಥರಿಗೆ ಇದನ್ನು ಅರಿವು ಮೂಡಿಸುವಂತಹ ಕರ್ತವ್ಯ ಮಾಡಬೇಕಾಗಿತ್ತು ಅಧಿಕಾರಿಗಳು. ಅದನ್ನು ಕೂಡ ಮಾಡ್ತಾ ಇಲ್ಲ. ಇಲ್ಲೊಂದು ಕಡೆ ಗಬ್ಬು ನಾರ್ತಾ ಇದ್ರು ಕೂಡ ಇಲ್ಲೊಂದು ಕಡೆ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಬರುವಂತಹ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಆಗ್ತಾ ಇರುವಂಥದ್ದು. ಒಟ್ಟಾರೆ ತುಮಕೂರಿನ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ತುಮಕೂರು ಜಿಲ್ಲಾ ಕೇಂದ್ರದಲ್ಲಿರುವಂತಹ ಕೃಷಿ ಮಾರುಕಟ್ಟೆ ಮುಂಭಾಗವೇ ಈ ರೀತಿ ಪರಿಸ್ಥಿತಿ ಆದರೆ ನಮ್ಮ ತುಮಕೂರು ಎಲ್ಲೊಂದು ಕಡೆ ಸ್ಮಾರ್ಟ್ ಸಿಟಿ ಅಂತಾರೆ. ಆದರೆ ತುಮಕೂರು ಮಾರ್ಕೆಟ್ ಮುಂಭಾಗ ಈ ರೀತಿ ತ್ಯಾಜ್ಯ ವಿಲೇವಾರಿ ಆಗದೆ ಸಾಕಷ್ಟು ಜನ ಸಮಸ್ಯೆ ಅನುಭವಿಸ್ತಾ ಇರೋಂಥದ್ದು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸಿ ಇದನ್ನ ಸ್ವಚ್ಛತೆ ಕಾಪಾಡುತ್ತಾ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.